ಸಿದ್ದರಾಮಯ್ಯನವರು ಒಂದು ಕನಸಿನ ಯೋಜನೆ ಇದೆ. ಇಲ್ಲಿ ಬಳ್ಳಾರಿಯಲ್ಲಿ ಸಮಸ್ಯೆ ಆಗಿದೆ. ನಿನ್ನೆ ಕೂಡ ಊಟ ಬಂದ್ ಮಾಡಿದ್ರು. ಓಕೆ ಯಾವ ಸರ್ ಕಾರಣಕ್ಕೆ ಏನು ಬಂದಿದೆ? ಸರ್ ಸಿದ್ದರಾಮಯ್ಯನವರ ಕನಸು ಯಾಕಂದರೆ ಇಂದಿರಾ ಕ್ಯಾಂಟೀನು ಯಾಕಂದ್ರೆ ದೀನ ದಲಿತರ ಬಂದು ಹಿಂದುಳಿದ ವರ್ಗ ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯನ. ಅವರ ಕನಸು ಇಂದಿರಾ ಕ್ಯಾಂಟೀನ್ ಅಂತ ಇಡೀ ಕರ್ನಾಟಕದ ತುಂಬ ಮಾಡಿದರು. ಯಾಕಂದರೆ ಬಳ್ಳಾರಿಯಲ್ಲಿ 8-9 ತಿಂಗಳಿಂದ ಪೇಮೆಂಟ್ ಆಗಿಲ್ಲ, ಬಿಲ್ ಆಗಿಲ್ಲ. ಸುಮಾರು ಇಂದಿರಾ ಕ್ಯಾಂಟೀನ್ 4-5ರಲ್ಲಿ 40-50 ಜನ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಬಿಲ್ ಆಗಿಲ್ಲ ಅಂತಂದೇಳಿ ಮುಚ್ಚಿದ್ರು. ಅದಕ್ಕೋಸ್ಕರ ಎಲ್ಲ ನಿಮ್ಮದು ಇದು ನೋಡಿದ ತಕ್ಷಣ ಮತ್ತು ಅಧಿಕಾರಿಗಳು ಏನಿರ್ತಾರೆ ಇಲ್ಲಿ ಇರ್ತಕ್ಕಂಥ ಮೇಲ್ವರ್ಗದ ಅಧಿಕಾರಿಗಳು ಏನು ಹೇಳ್ತಾರೆ, ಇಲ್ಲಿ ಕೆಳಗಂಥದ್ದು ಅಧಿಕಾರಿಗಳಿಗೆ ಯಾರನ್ನ ಕೇಳಿದರೆ ಬಿಲ್ ಆಗಿದೆ ಅಂತ ಹೇಳು, ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳು ಅಂತಂದೇಳಿ ರಾಂಗ್ ಗೈಡೆನ್ಸು ಜನರಿಗೆ ಸಾರ್ವಜನಿಕರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಮಾನ್ಯ ಘನ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇವೆಲ್ಲ ಕುಂದುಕೊರತೆಗಳನ್ನು ಮತ್ತು ನ್ಯೂನ್ಯತೆಗಳನ್ನು ಅತಿ ಬೇಗನೆ ಸರಿಪಡಿಸಿ ಇಲ್ಲಿ ಇಂದಿರಾ ಕ್ಯಾಂಟೀನಿಗೆ ಬರೋರು ಯಾರು ಸೌಕರ್ಯಲ್ಲ. ಯಾಕಂದ್ರೆ ಮಧ್ಯ ತರಗತಿ ಕುಟುಂಬಗಳು, ಕೂಲಿ ಕಾರ್ಮಿಕರು ಮತ್ತು ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದವರು ಮತ್ತು ಬಡವರು, ನಿರ್ಗತಿಕರು ಮತ್ತು ಇಂದಿರಾ ಕ್ಯಾಂಟೀನಿಗೆ ಬಂದು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಎಳಿಬಾರ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ. ಅದು ಏನೇ ಇದ್ರೂ ಕೂಡ ನ್ಯೂನ್ಯತೆಗಳು ಅದೇನಿದ್ರೂ ಕೂಡ ಅತಿ ಬೇಗನೆ ಇದಕ್ಕೊಂದು ಪರಿಷ್ಕಾರ ಕಂಡು, ಯಾಕಂದರೆ 8-9ಗಳಿಂದ ಸ್ಯಾಲ್ರಿ ಆಗಿಲ್ಲ ಅಂದ್ರೆ ಆ ಎಂಪ್ಲಾಯ್ ಹೆಂಗೆ ಬದುಕ್ತಾರೆ, ಮನೆ ಬಾಡಿಗೆ ಹೆಂಗೆ ಕಟ್ತಾರೆ, ಮನೆ ಜೀವನ ಹೆಂಗೆ ಕಟ್ಟಿಸ್ತಾರೆ, ಮಕ್ಕಳ ಎಜುಕೇಷನ್ ಹೆಂಗೆ ಮಾಡ್ತಾರೆ ಎಂಬುದು ಕೂಡ ಸರ್ಕಾರ ಅವರು ಮನಗಂಡು ಅವ್ರನ್ನೂ ಕೂಡ ಮೈಂಡಲ್ಲಿ ಇಟ್ಕೊಂಡು ಪರಿಗಣನೆಯನ್ನು ತಗೋಬೇಕು. ಇಂದಿರಾ ಕ್ಯಾಂಟೀನ್ ಕೂಡ ಏನು ಬಿಲ್ ಇದೆ ಆ ಬಿಲ್ಲನ್ನು ಅತಿ ಬೇಗನೆ ರಿಲೀಸ್ ಮಾಡಿ ಮತ್ತು ಇಂದಿರಾ ಕ್ಯಾಂಟೀನ್ ಅತಿ ಬೇಗನೆ ದಿನನಿತ್ಯವಾಗಿ ಯಾವ ರೀತಿ ಇದು ಮಾಡ್ತೈತಿ ಅದೇ ರೀತಿಗೆ ತುಂಬಿ ತುಳುಕ್ತಿರೋಕು, ಬಡವರು ಇದಕ್ಕೆ ಊಟ ಮಾಡಬೇಕು. ಸಿದ್ದರಾಮಯ್ಯನವರು ಏನೋ ಹೇಳೋದಲ್ಲ, ಅವರು ಕನಸಿದು. ಇನ್ನೊಂದು ಮುಖ್ಯವಾಗಿ ಮೆನುಗಳಲ್ಲಿ ಕೂಡ ಚೇಂಜ್ ಇದೆ. ಇಡ್ಲಿ ಮಾಡ್ತಾ ಇಲ್ಲ, ಚಪಾತಿ ಮಾಡ್ತಾ ಇಲ್ಲ. ಕಾರಣ ಅಂದರೆ ಪೇಮೆಂಟ್ ಆಗಿಲ್ಲ ಅನ್ನೋ ಮಾತನ್ನೇ ಹೇಳಿ. ಸರ್ ಇಡ್ಲಿ ಚಿತ್ರಾನ್ನ ಮೆನು ಅಂತಂದ್ರೆ ಮೆನು ಥರ ಮಾಡ್ಕೊಂತ ಹೋಗ್ಬೇಕು. ಅವರು ಬಿಲ್ ಇಲ್ಲ ಅಂದ್ರಗೇನೆ ಇದ್ರ ಮೇಲೆ ಉಸ್ತುವಾರಿಗಳು ಯಾರಿರ್ತಾರೆ, ಇದಕ್ಕೆಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೆಲ್ಲ ಜಿಲ್ಲಾಧಿಕಾರಿಗಳು ಇರ್ತಾರೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇರ್ತಾರೆ. ಮೆನು ಪ್ರಕಾರ ಅವರು ವಾರಕ್ಕೊಂದು ಬೇರೆ, 3 ಜನಕ್ಕೊಂದು ಬೇರೆ ಅನ್ನೋಲ್ಲ. ಅವ್ರು ಬರೋಕ್ಕಾಗಲಾದ್ರೂ ಕೂಡ ಅವ್ರ ಸಿಬ್ಬಂದಿಗಳನ್ನು ಕಳಿಸಿ ವಿಸಿಟ್ ಮಾಡಬೇಕು. ಇಲ್ಲೆಲ್ಲ ಪರೀಕ್ಷಣೆ ಮಾಡಿದರೆ ಇದು ನ್ಯೂನ್ಯತೆಗಳನ್ನು ಸರಿಪಡಿಸೋಕ್ಕಾಗತ್ತಂತಂದೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ಈಗ ಸಿದ್ದರಾಮಯ್ಯನವರು ಒಂದು ಕನಸಿನ ಯೋಜನೆ ಇದೆ. ಇಲ್ಲಿ ಬಳ್ಳಾರಿಯಲ್ಲಿ ಸಮಸ್ಯೆ ಆಗಿದೆ. ನಿನ್ನೆ ಕೂಡ ಊಟ ಬಂದ್ ಮಾಡಿದ್ರು. ಓಕೆ ಸರ್ ಸಿದ್ದರಾಮಯ್ಯನವರ ಕನಸು ಯಾಕಂದರೆ ಇಂದಿರಾ ಕ್ಯಾಂಟೀನು ಯಾಕಂದ್ರೆ ದೀನ ದಲಿತರ ಬಂದು ಹಿಂದುಳಿದ ವರ್ಗ ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯನ. ಅವರ ಕನಸು ಇಂದಿರಾ ಕ್ಯಾಂಟೀನ್ ಅಂತ ಇಡೀ ಕರ್ನಾಟಕದ ತುಂಬ ಮಾಡಿದರು. ಯಾಕಂದರೆ ಬಳ್ಳಾರಿಯಲ್ಲಿ 8-9 ತಿಂಗಳಿಂದ ಪೇಮೆಂಟ್ ಆಗಿಲ್ಲ, ಬಿಲ್ ಆಗಿಲ್ಲ. ಸುಮಾರು ಇಂದಿರಾ ಕ್ಯಾಂಟೀನ್ 4-5ರಲ್ಲಿ 40-50 ಜನ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಬಿಲ್ ಆಗಿಲ್ಲ ಅಂತಂದೇಳಿ ಮುಚ್ಚಿದ್ರು. ಅದಕ್ಕೋಸ್ಕರ ಎಲ್ಲ ನಿಮ್ಮದು ಇದು ನೋಡಿದ ತಕ್ಷಣ ಮತ್ತು ಅಧಿಕಾರಿಗಳು ಏನಿರ್ತಾರೆ ಇಲ್ಲಿ ಇರ್ತಕ್ಕಂಥ ಮೇಲ್ವರ್ಗದ ಅಧಿಕಾರಿಗಳು ಏನು ಹೇಳ್ತಾರೆ, ಇಲ್ಲಿ ಕೆಳಗಂಥದ್ದು ಅಧಿಕಾರಿಗಳಿಗೆ ಯಾರನ್ನ ಕೇಳಿದರೆ ಬಿಲ್ ಆಗಿದೆ ಅಂತ ಹೇಳು, ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳು ಅಂತಂದೇಳಿ ರಾಂಗ್ ಗೈಡೆನ್ಸು ಜನರಿಗೆ ಸಾರ್ವಜನಿಕರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಮಾನ್ಯ ಘನ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇವೆಲ್ಲ ಕುಂದುಕೊರತೆಗಳನ್ನು ಮತ್ತು ನ್ಯೂನ್ಯತೆಗಳನ್ನು ಅತಿ ಬೇಗನೆ ಸರಿಪಡಿಸಿ ಇಲ್ಲಿ ಇಂದಿರಾ ಕ್ಯಾಂಟೀನಿಗೆ ಬರೋರು ಯಾರು ಸೌಕರ್ಯಲ್ಲ. ಯಾಕಂದ್ರೆ ಮಧ್ಯ ತರಗತಿ ಕುಟುಂಬಗಳು, ಕೂಲಿ ಕಾರ್ಮಿಕರು ಮತ್ತು ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದವರು